ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಒಂದು ಭಾಳ ಭಾರಿಯಾಗಿರುವಂತಹ ಮೊಸರು ಸಾಸಿವೆ ರೆಸಿಪಿ ಮಾಡತ್ತಿದ್ದೀವಿ ರೀ. ಮನ್ಯಾಗ ಒಂದೊಂದು ಸಲ ತರಕಾರಿ ಅದು ಖಾಲಿ ಆಗಿರ್ತಾವೆ. ಇಲ್ಪ ಅಂತಂದ್ರೆ ನಿಮಗೆ ಒಂದೇ ರೀತಿ ರೆಸಿಪಿ ಮಾಡಿ 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 ಬೇಸರ ಆಗಿದ್ರೆ ಹೊಸದು ಏನರೇ ಮಾಡಬೇಕು, ಆದರೆ ಜಲ್ದಿ ಮಾಡಬೇಕು ಮತ್ತು ನಿಮಗೆ ಮಸ್ತ್ ಅನಿಸ್ಬೇಕು ಅಂತ ಅದು ಒಂದು ರೆಸಿಪಿ ರೀ. 100% ನಿಮಗೆ ಇಷ್ಟ ಆಗ್ತೈತಿ. ಹೆಂಗೆ ಮಾಡೋದು ಅಂತ ಹೇಳಿ ನಾವು ತೋರ್ಸಕ್ಕೆ ರೆಡಿ ಇದೀವಿ ರೀ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಡ ಮಾಡಲಾರ್ದ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಬೇರೆ ವಿಡಿಯೋಗಳನ್ನು ನೋಡಿಲ್ಲ ಅಂತಂದ್ರೆ ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹೆಂಗೆ ಮಾಡೋದು ಅಂತಂದ್ರೆ ಮೊದಲಿಗೆ ಅನ್ನ ಮಾಡ್ಕೊಂಡ್ಬಿಟ್ಟು, ಅನ್ನ ಅಂತ ನಿಮಗೆ ನಾ ಹೇಳೋದು ಬೇಕಾಗಿಲ್ಲ, ಆದ್ರೆ ಅನ್ನಕ್ಕೆ ಇಟ್ಕೊಂಡ ಇದನ್ನು ಮಾಡಿದ್ವಿ ಅಂತ ತಿಳ್ಕೊರಿ. ಎರಡು ಕಾಂಬಿನೇಷನ್ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಭಾರಿ ಆಗ್ತದ್ರಿ. ಅಕ್ಕಿ ಸ್ವಲ್ಪ ತೊಳ್ದಾದ್ಮೇಲೆ ಚಂದಂಗಿ ನೀವೇನು ಮಾಡಿರಿ ಅಂತಂದ್ರೆ ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರು ಹಾಕಿ ಉಪ್ಪು ಹಾಕಿ ಅನ್ನ ನಾವು ಕುದಿಯಾಕ ಇಟ್ಬಿಡ್ನು. ಈ ಕಡೆ ಮುಗಿತ್ರಿ ಇದು. ಇಷ್ಟು ಕೆಲಸ ಅಂತ ನಿಮಗೆ ಗೊತ್ತಿರ್ತೈತಿ, ನಾನು ನಿಮಗೆ ಹೇಳಿಲ್ಲ ಅಂತಂದ್ರೂ ನಡೀತಿತ್ರ. ಈಗ ಮೊಸರು ಸಾಸಿವೆ ಮಾಡಿ. ಇಲ್ಲಿ ಮೊಸರು ಗಟ್ಟಿ ಮೊಸರು ಐತ್ರೆ, ಇದನ್ನ ಒಂದು ತಾಲಿ ಒಳಗೆ ಹಾಕೋಣ. ಅಕಸ್ಮಾತ್ ತಿಳಿ ಮೊಸರು ಇತ್ತಂದ್ರೆ, ಮೊಸರು ಸ್ವಲ್ಪ ತಿಳಿ ಇತ್ತಂದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ರಿ. ಆದ್ರೆ ಗಟ್ಟಿ ಇದ್ರ ಸಲುವಾಗಿ ನಾವಿಲ್ಲಿ ನೀರು ಹಾಕಾಕತ್ತೀವಿ. ಆಮೇಲೆ ಮಜ್ಜಿಗೆ ಸಾಂಬಾರ್ ಅಂತ ಅನ್ಕೋಬೋದ್ರಿ. ಮಜ್ಜಿಗೆ ಸಾಂಬಾರ್ ಬೇರೆ, ಮಜ್ಜಿಗೆ ಸಾಂಬಾರ್ ನಿಮಗೆ ನಾವು ಈಗಾಗಲೇ ತೋರಿಸಿದೆವು. ಈ ಮೊಸರನ್ನ ಸ್ವಲ್ಪ ನಾವು ತಿಳಿ ಮಾಡ್ಕೊಳತ್ತೀವಿ, ಆದ್ರೆ ಮಜ್ಜಿಗೆ ಮಾಡ್ಕೊಳತಿಲ್ರಿ. ಮಜ್ಜಿಗೆ ಎಷ್ಟು ತಿಳಿ ಇರ್ತಾವಲ್ಲ ಅಟ್ಟೇನು ನಾವು ಮಾಡ್ಕೊಳತಿಲ್ಲ. ನೀವು ನೋಡಕ್ಕಿರ್ಬೇಕಂತಂದ್ರೆ ಸ್ವಲ್ಪ ಅದನ್ನ ಗರ 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 ತಿರುಗಿಸಿ ಅದು ನೋಡಿ ಇನ್ನ ಗಟ್ಟಿನ ಐತಿಲ್ರಿ. ಇಷ್ಟು ನಮಗೆ ಮೊಸರು ಬೇಕಾಗೈತಿ. ಇನ್ನ ಮೊಸರನ್ನ ಇದ್ರಿ ನೆನಪಿಟ್ಕೊರಿ, ಮಜ್ಜಿಗೆ ಅಲ್ಲ. ಆಮೇಲೆ ಒಂದು ಖಾರ ಕಲ್ಯಾಗ ಏನು ಮಾಡೋಣಪ್ಪ ಅಂತಂದ್ರೆ ಒಂದು 5-6 ಹಸಿಮೆಣಸಿಕಾಯಿ, ಸ್ವಲ್ಪ ಖಾರ ಕಡಿಮೆ ಇರುವಂಥವು ನೋಡ್ಕೊಂಡು ನೀವು ತೊಗೋಬೇಕಾಕೈತ್ರಿ. ಹಂಗೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಾಕಿ ನಾವು ಏನು ಮಾಡೋದ್ರಿ, ಜಜ್ಜು ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಈಗ ನೋಡಿ ಪೂರ್ತಿ ಏನು ಮಾಡ್ರಿ ಅಂತಂದ್ರೆ ಈ ಮೆಣಸಿನ್ಕಾಯಿ ಇದಾವ್ರಲ್ಲ ಸ್ವಲ್ಪ ಅವನ್ನ ಕುಟ್ಟಿ ಅರ್ಧ ನೀವು ಒಂದು ಸೈಡ್ ಮಾಡಿ ತೆಗೆದ ಇಟ್ಕೊಂಡ್ಬಿಡಿ, ತಿಳಿತ್ರಿ. ಇಲ್ಲ ಒಂದು ಕಡೆ ಯಾವ್ದಾರ ತೆಗೆದು ಗೊತ್ತಿದ್ರೆ ಹಂಗೂ ತೆಗೆದಿಟ್ಕೊಂಡು. ಆಮೇಲೆ ನೆಕ್ಸ್ಟ್ ಇಲ್ರಿ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹಾಕಿ ಅವನು ನಾವು ದಮ್ ಹಿಂಗೆ ಜಜ್ಜಿ ಇಟ್ಕೊಂಡ್ಬಿಡಿ. ಆಮೇಲೆ ರೀ ಅವನು ಒಂದು ಕಡೆ ಮಾಡಿ ಸ್ವಲ್ಪ ಇಲ್ಲಿ ಶುಂಠಿನೂ ಸಣ್ಣಗೆ ಜಜ್ಜಿ ಇಟ್ಕೊಂಡ್ಬಿಡ್ನು. ಇವೆಲ್ಲನೂ ಹಂಗೆ ಸಪ್ರೇಟಾಗಿ ಇರಲಿ, ಮಿಕ್ಸ್ ಏನು ಮಾಡೋಬೇಕಾಗಿಲ್ರಿ. ಈಗ ಆಮೇಲೆ ತಾನ ಮಿಕ್ಸ್ ಹಾಕ್ತಾರೆ. ಈಗ ಅನ್ನನೂ ರೆಡಿ ಆಗೈತ್ರಿ, ಅದನ್ನು ತೆಗೆದು ಇಟ್ಕೊಂಡ ಈಗ ಒಂದು ಕಡಾಯಿ ಎದ್ರಾಗ ಮಾಡ್ಕೊತಿರ್ತಿರಲ್ಲ ಈ ಮೊಸರು ಸಾಸಿವೆ ಅದ್ರಾಗ ಹಾಕಿ ಅಂದ್ರೆ ಅದನ್ನ ಕಾಯಕ್ಕಿಟ್ಟ ಅದ್ರಾಗ ಎಣ್ಣೆ ಹಾಕಿ ಕಾಯಕ್ಕಿಡ್ರಿ. ಅದಾದ್ಮೇಲೆ ಸ್ವಲ್ಪ ನೀವು ಸಾಸಿವೆ ಜಾಸ್ತಿ ತಗೋರಿ, ಹಂಗೆ ಸ್ವಲ್ಪ ಜೀರಿಗೆ, ಹಂಗೆ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ತಿಳಿದ್ರಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ದಮ್ ಹಿಂಗೆ ಜಜ್ಜಿದಿವ್ರಲ್ಲ ಆ ಬೆಳ್ಳುಳ್ಳಿ ತಂದು ಹಾಕ್ರಿ. ಹಂಗೆ ಕರಿಬೇವಲಿ ಒಂದು ಸ್ವಲ್ಪ ತಂದು ಹಾಕ್ರಿ. ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಚಂದಂಗಿ ಅದನ್ನ ನೀವು ಫ್ರೈ ಮಾಡಿ. ಈ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೀತಿ, ಚಕಪರ ಅನ್ನ ತಿರ್ತಿದೆಯಲ್ಲ. ಅವಾಗ ನೀವು ಒಂದು ಉಳ್ಳಾಗಡ್ಡಿ ಹಿಂಗೆ ಉದ್ದುದಂಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿ ತಿರುವಾಡಕ್ಕೆ ಸ್ಟಾರ್ಟ್ ಮಾಡಿ. ಉಳ್ಳಾಗಡ್ಡಿ ಇಲ್ಲಿ ಬಹಳ ಭಾರಿ ಅನ್ನಿಸ್ತಾವ. ಸಣ್ಣಗೆ ಉದ್ದುದ್ದಾಗೆ ಎಳೆ ಕಟ್ ಮಾಡಿದ್ರೆ ಮಸ್ತ್ ಅನಿಸ್ತದೆ. ಹಂಗೆ ನೆಕ್ಸ್ಟ್ ಈಗ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಅಂದ್ರೆ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತಾರೆ ನೀವು ಎಣ್ಣೆಗೆ ಬರಬ್ಬರಿ ತಿರುವಾಡಿ ಫ್ರೈ ಮಾಡ್ಬೇಕಾಗ್ತದೆ. ಈಗ ಸ್ವಲ್ಪ ಶುಂಠಿ ಜಜ್ಜಿಟ್ಟಿರ್ತಿರ್ಲ ಆ ಶುಂಠಿನೂ ತಂದು ಹಾಕ್ರಿ. ಮೆಣಸಿನ್ಕಾಯಿ ಕುಟ್ಟಿಟ್ಟಿರ್ತಿರ್ಲ ಆ ಮೆಣಸಿನ್ಕಾಯಿನೂ ತಂದು ಹಾಕ್ರಿ. ಖಾರ ನಿಮಗೆ ತಕ್ಕಂಗೆ ನೋಡ್ಕೊಂಡು ಮೆಣಸಿನ್ಕಾಯಿ ಕೊಟ್ರಿ, ಅದಂತರೂ ಭಾಳ ಇಂಪಾರ್ಟೆಂಟ್ ಇದ್ರಾಗ ತಿಳಿದ್ರಿ. ಈಗ ಮುಂದೆ ಅದನ್ನೆಲ್ಲಾನು ಮಿಕ್ಸ್ ಮಾಡೋಣ. ಅದನ್ನೆಲ್ಲ ಹಸಿ ವಾಸನೆ ಹೋಗೋ ತಕ್ಕ ನೀವು ಚೆನ್ನಾಗಿ ಫ್ರೈ ಮಾಡ್ಬೇಕಾಗತ್ತೆ. ಈಗ ಅದನ್ನ ಒಂದು ಕಡೆ ದಂಡಿ ಮಾಡಿ, ಮೊದಲು ಹಾಕಿದ್ರೆ ಅವು ಹೊತ್ತಿದ್ದು, ಅದಕ್ಕೆ ಉಳಿದಿದ್ದೆಲ್ಲ ಒಂದು ಕಡೆ ದಂಡಿಗೆ ಮಾಡಿ ಬಿಳಿ ಎಳ್ಳು, ನೀವು ಕರಿ ಎಳ್ಳನ್ನು ಹಾಕ್ಬೋದು ಇಲ್ಲ ನಂಗೆ, ಆದ್ರೆ ಬಿಳಿ ಎಳ್ಳು ಹಂಗೆ ಒಂದು 2-3 ಒಣವ ಕೆಂಪು ಮೆಣಸಿನ್ಕಾಯಿ ಇವನ್ನ ಸ್ವಲ್ಪ ಅದ್ರಾಗ ಎಣ್ಣೆಗೆ ಫ್ರೈ ಮಾಡ್ಕೊಂಡ ಆಮೇಲೆ ಅದನ್ನು ಕಂಪ್ಲೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಚಂದಂಗೆ ಏನು ಮಾಡ್ರಿ ಮಿಕ್ಸ್ ಮಾಡಿ ತಿಳಿತ್ರಿ. ಮುಂದಕ್ಕೆ ಇದೆಲ್ಲಾನು ಕಂಪ್ಲೀಟಾಗಿ ಮಿಕ್ಸ್ ಆದ್ಮೇಲೆ ನೀವೇನು ಮಾಡ್ರಿ ಅಂತಂದ್ರೆ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದು ಕಲರ್ ಮಸ್ತ್ ಕೊಡಕ್ಕೆ ಸ್ಟಾರ್ಟ್ ಆಗ್ತದೆ, ಕಲರ್ ಬರ್ತದ್ರಿ. ಆಮೇಲೆ ಅದನ್ನ ಏನು ಮಾಡ್ರಿ ಅಂತಂದ್ರೆ ಚಂದಂಗಿ ಮಿಕ್ಸ್ ಮಾಡಿ. ಈಗ ಗ್ಯಾಸ್ ಆಫ್ ಮಾಡ್ರಿ. ಗ್ಯಾಸ್ ಆಫ್ ಮಾಡಿ ಈ ಮೊಸರನ್ನ ಹಾಕ್ರಿ. ಈಗ ಮೊಸರು ಅಂತರೂ ನೀವು ಮೊದಲಿಗೆ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ, ಇಲ್ಲ ಅಂತಂದ್ರೆ ತಿಳಿ ಮೊಸರು ಇದ್ರೆ ಡೈರೆಕ್ಟ್ ಇಲ್ಲೇ ತಂದು ಹಾಕಿರೋನು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಆದರೂ ಸ್ವಲ್ಪ ನೀವು ಕಡ್ದು ಹಾಕಿರಿ ಅಂತಂದ್ರೆ ಭಾಳ ಚಂದ. ಈಗ ಅದನ್ನು ತೆಳಗಿಳಿಸಿ ಚಂದಂಗಿ ಅದನ್ನ ಏನು ಮಾಡಿರಿ ಅಂತಂದ್ರೆ ಒಂದ್ಸಲ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ, ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕಿರಿ. ಅದಾದ್ಮೇಲೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಭಾಳ ಭಾರಿಯಾಗಿ ಮೊಸರು ಸಾಸಿವೆ ರೆಡಿ ಆಗ್ತದೆ. ಬೇಕಂದ್ರೆ ಇಲ್ಲಿ ನೀವು ಸ್ವಲ್ಪ ಸಕ್ಕರೆ ಹಾಕ್ಬೋದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕಬೇಕಂತ ಏನಿಲ್ರಿ, ಬೇಕಂದ್ರೆ ಹಾಕ್ಬೋದು. ಆಮೇಲೆ ಇದಕ್ಕೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಅದು ಏನರ ಹೆಚ್ಚ ಕಡಿಮೆ ಮಾಡ್ಕೋದಿತ್ತಂತಂದ್ರೆ ನೀವು ಚೇಂಜಸ್ ಮಾಡ್ಕೋಬೋದು ತಿಳಿತ್ರಿ. ಇದಂತರೂ ಮೊಸರು ಸಾಸಿವೆ ಭಾಳ ರೆಡಿ ಆಯ್ತು, ಮಸ್ತಾಗಿ ರೆಡಿ ಆತ್ರಿ.
ಈಗ ಅದ್ರ ಜೊತೆ ಒಂದು ಸೈಡ್ ಏನಾರ ಕಡ್ಕೊಂಡು ತಿಂದ ತಿಳ್ಕೊರಿ. ಅನ್ನ ಮಾಡಿದ್ದೇವೆ, ಮೊಸರು ಸಾಸಿವೆ ಮಾಡಿದ್ದೇವೆ, ಇನ್ನು ಮೊನ್ನೆ ತೋರಿಸಿದ್ದು ನಿಮಗೆ ಮೆಣಸಿನ್ಕಾಯಿ ಮಾಡಲಿಲ್ಲ ಅಂತಂದ್ರೆ ಊಟ ರುಚಿ ಹತ್ತಂಗಿಲ್ಲ ರೀ. ಸ್ವಲ್ಪ ಜಾಸ್ತಿ ರುಚಿ ಮಾಡ್ಬೇಕಂತಂದ್ರೆ ಹಿಂಗೆ ಸೈಡ್ ಏನಾರ ಒಂದು ಮಾಡ್ಕೊಂಡು ತಿನ್ಬೇಕ್ರಿ ಅವಾಗವಾಗ. ನೋಡಿರಿ, ಸ್ವಲ್ಪ ಎಣ್ಣೆಗ ಈ ಮೆಣಸಿನ್ಕಾಯಿ ಏನು ಮಾಡಿರಿ ಅಂತಂದ್ರೆ ಚೆನ್ನಾಗಿ ಸ್ವಲ್ಪ ಟೈಮ್ ತೊಗೊಂಡ ಫ್ರೈ ಮಾಡಿ. ನಿಮಗೆ ನಾವು ಮಣ್ಣು ಹಿಂಗೆ ಮೆಣಸು ಒಂದು ರೀತಿ ಮಸ್ತಾಗಿ ತೋರಿಸಿದ್ದೀವಿ, ಆದ್ರೆ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತೀವಿ. ಸ್ವಲ್ಪ ಏನು ಮಾಡಿರಿ ಅಂತಂದ್ರೆ ಎಲ್ಲ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ಅದಕ್ಕೆ ಇಂಗು ಹಂಗೆ ಸ್ವಲ್ಪ ಉಪ್ಪು ಎರಡೂ ಹಾಕಿ ಚೆನ್ನಾಗಿ ನೀವು ಅದನ್ನು ಜಲಿಸಿ ತೊಗೊಳ್ಬೇಕಾಕೈತ್ರಿ. ಅದಾದ್ಮೇಲೆ ಅದಕ್ಕೆ ನೀವು ಬೇಕಂತಂದ್ರೆ ನಿಮಗೆ ಇಷ್ಟ ಆಗ್ತಿದ್ರೆ ಬಿಳಿ ಎಳ್ಳನ್ನು ಹಾಕಿರಿ. ಅವು ಕಡ್ಕೊಂಡು ತಿನ್ನುವಾಗ ಭಾಳ ಮಸ್ತ್ ಅನ್ನಿಸ್ತಾವೆ. ಅದಕ್ಕೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಜಲಿಸಿದಾದ್ಮೇಲೆ ಹತ್ತಿರ ಪ್ಲೇಟ್ ಭಾಳ ಮಸ್ತಾಗಿ ಅನ್ನನೂ ರೆಡಿ ಐತ್ರಿ. ಅನ್ನದ ಜೊತೆ ಈ ಕಡ್ಕೊಂಡು ತಿನ್ನಕ್ಕೆ ಮೆಣಸಿನ್ಕಾಯಿನೂ ರೆಡಿ ಅದಾವ್ರಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ಮ್ಯಾಲೊಂದು ಸ್ವಲ್ಪ ಈ ಮೊಸರು ಸಾಸಿವೆ ಹಾಕೊಂಡ ತಿನ್ಕೋತ ಇದ್ರೆ ಭಾಳ ಬರೀ. ಒಂದು ತುತ್ತು ತಿನ್ನೋದು ಒಂದು ಕಡೆ ಇದನ್ನ ಕಡಿದು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತ್ರಿ. ಕ್ಯಾಪ್ಸಿಕಮ್ ಮೊಸರು ಸಾಸಿವೆಗೆ ನಾವಿಲ್ಲಿ 1 ಕಪ್ ಮೊಸರನ್ನು ತೊಗೊಂಡಿದ್ದೀವಿ. ಒಂದು ಕಪ್ ಮೊಸರು ಏನೈತಿರಲ್ಲ ಅದನ್ನ ಒಂದು ತಾಲಿ ಒಳಗೆ ಹಾಕಿ ಅದಕ್ಕೊಂದು ಅರ್ಧ ಕಪ್ ನೀರು ಹಾಕ್ರಿ. ಯಾಕಂತಂದ್ರೆ ತಿಳಿಯಾಗಿ ನಾವೇನು ಮಜ್ಜಿಗೆ ಮಾಡತ್ತಿಲ್ಲ, ಮೊಸರು ಸ್ವಲ್ಪ ಇರಬೇಕ್ರಿ. ಆದ್ರೆ ಸ್ವಲ್ಪ ತಿಳಿ ಅಷ್ಟೇ ಮಾಡ್ಕೊಂತ ನಾವು ಇಟ್ಕೊಂಬಿಡ್ನು. ನೆಕ್ಸ್ಟ್ ಒಂದು ಕಾರು ಕಲ್ಲಾಗ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಶುಂಠಿ ರೀ, 1 ಇಂಚ್ ಶುಂಠಿ ತೊಗೊರಿ, ಅದನ್ನು ಚಂದಂಗಿ ಕುಟ್ರಿ. ಅದ್ರಾಗ ಒಂದು 5-6 ಬೆಳ್ಳುಳ್ಳಿ ಹೆಸರು ಹಾಕಿರಿ. ಈ ಹೆಸರು ಏನು ಹಾಕಿದ ಮೇಲೆ ಚಂದಂಗಿ ಕುಟ್ರಿ. ಆಮೇಲೆ ಒಂದು ಮೆಣಸಿಕಾಯಿ ಅಥವಾ ನೀವು 2 ಸಣ್ಣ ಮೆಣಸಿಕಾಯಿ ಇದ್ರೆ ಅವನ್ನ ಹಾಕಿ ಅದ್ರಾದ್ಮೇಲೆ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿರಿ. ಉಪ್ಪು ಹಾಕಿ ಚಂದಂಗಿ ಆ ಮೆಣಸಿಕಾಯಿನೂ ನೀವು ಕುಟ್ಟಬೇಕಾಕೈತ್ರಿ. ಮೆಣಸಿಕಾಯಿ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಮೆಣಸಿಕಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ರೀ. ಅದಾದ್ಮೇಲೆ ಅದನ್ನು ಹಿಂಗೆ ಸಣ್ಣಂಗಿ ಪೇಸ್ಟ್ ಮಾಡಿ ಇಡಬೇಕಾಗಂದ್ರೆ ಸ್ವಲ್ಪ ತರಿಯಾಗಿ ಗೊತ್ತಾತಿರ್ಲ. ಇನ್ನು ಮುಂದಕ್ಕೆ ಒಂದು ಫ್ಯಾನ್ನಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟ. ಎಣ್ಣೆ ಕಾದಾದ್ಮೇಲೆ ಇಲ್ಲಿ ನೋಡ್ಬೋದು ರೀ ನೀವು ಕ್ಯಾಪ್ಸಿಕಮ್ ಇರ್ತಾವ್ರಲ್ಲ, ಒಂದು 2 ಕ್ಯಾಪ್ಸಿಕಮ್ ನಾವು ಸಣ್ಣಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಕ್ಯಾಪ್ಸಿಕಮನ್ನು ಎಣ್ಣೆಗೆ ತಂದು ಹಾಕಿ ಚಂದಂಗಿ ಫ್ರೈ ಮಾಡ್ಬೇಕಾಕೈತ್ರಿ. ನೋಡಿ, ಕ್ಯಾಪ್ಸಿಕಮ್ ಹಾಗೆ ಒಬ್ಬೊಬ್ಬರ ತಿಂತಿರಂಗಿಲ್ಲ. ಅವಾಗ ಅಕಸ್ಮಾತ್ ನಿಮ್ಗೆ ಅಡುಗೆ ಮಾಡೋಕ್ಕೂ ಬೇಜಾರಾಗಿದ್ರೆ ಇದೊಂದು ಸಿಂಪಲ್ ಆಗಿರುವಂತಹ ರೆಸಿಪಿ. ಆರಾಮ್ಸರಿ 2 ಕ್ಯಾಪ್ಸಿಕಮ್ಲೆ ಭಾಳ ಮಸ್ತಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ನೋಡಿ, ಈಗ ಕ್ಯಾಪ್ಸಿಕಮ್ ಚಲೋ ತಂಗಿನ ಫ್ರೈ ಆಗತ್ತಾವ, ಹೌದಿಲ್ರಿ? ಸ್ವಲ್ಪ ಟೈಮ್ ತೊಗೋತೈತಿ ಅಷ್ಟೇ. ಅಂದರೆ ಸ್ವಲ್ಪ ಚಲೋ ತಂಗಿ ಬೆಂದು ಅಂತಂದ್ರೆ ನಿಮಗೆ ಚಲೋ ಅಂತಹ ಒಂದು ಕ್ಯಾಪ್ಸಿಕಮ್ ಮೊಸರು ಸಾಸಿವೆ ಬರ್ತೈತಿ. ಈಗ ಅವನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡ ಮತ್ತು ಅದ ಫ್ಯಾನ್ನಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಒಂದು ಈಟಕ್ಕೆ ಕಾಸರಿ ನೀವು. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಸಾಸ್ವಿ ಅಂಥೇಳಿ ಮೊಸರು ಸಾಸ್ವಿ ಅಂತ ಐತ್ರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಾಗನ ನೀವು ಇಲ್ಲಿ ಸಾಸ್ವಿ ಹಾಕ್ಬೇಕ್ರಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ ಹಾಕ್ರಿ. ಅದ್ರ ಜೊತೆ ಬಿಳಿ ಎಳ್ಳಿದ್ರೆ ಹಾಕ್ರಿ, ಅದಕ್ಕೊಂದು ಮಸ್ತ್ ಟೇಸ್ಟ್ ಕೊಡ್ತೈತೆ ಅವು ಎಣ್ಣೆಗೆ ಫ್ರೈ ಅದು ಅಂದ್ರೆ. ಹಂಗೆ ಮರಿಲಾರ್ದ ಚುಟುಕಿ ಹಿಂಗೆ ಹಾಕ್ರಿ. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಉದ್ದಂಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣನೂ ಕಟ್ ಮಾಡ್ಬೋದು, ಇಲ್ಲ ನಂಗಿಲ್ರಿ, ಕಟ್ ಮಾಡಿರಿ. ಆಮೇಲೆ ಅವನು ತಂದು ಇಲ್ಲಿ ಹಾಕಿ ಫ್ರೈ ಮಾಡಿ. ಉಳ್ಳಾಗಡ್ಡಿ ಚಂದಂಗಿ ಅದ್ರ ಕಲರ್ನ ಚೇಂಜ್ ಆಗ್ಬೇಕಂದ್ರೆ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋತಾ ಇರ್ಬೇಕು. ಅದಾದ್ಮೇಲೆ ಫಸ್ಟಿಗೆ ಕುಟ್ಟಿಟ್ಕೊಂಡಿದ್ರು ನೋಡಿ, ನೆನಪು ಮಾಡ್ಕೊರಿ. ಆ ಮೆಣಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಅದನ್ನು ತಂದಿದ್ರಾಗ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ನಾವು ಇನ್ನೊಂದ್ಸಲ ಚಂದಂಗಿ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 2 ಒಣಾವು ಕೆಂಪು ಮೆಣಸಿಕಾಯಿ ಹಾಕೋನು. ಅಂದ್ರೆ ಮೊಸರಿನಾಗ ನಡ್ಬರ್ಕ ಖಾರ ಕಡಿಮೆ ಇದ್ದು ಅಂತಕೋರಿ ಭಾಳ ಮಸ್ತ್ ಅನ್ನಿಸ್ತಾವೆ. ಅದಕ್ಕೆ ಒಂದು 2 ಒಣಾವು ಕೆಂಪು ಮೆಣಸಿಕಾಯಿ ನೀವು ಹಾಕಿ ಅದಾದ್ಮೇಲೆ ಮತ್ತು ಇದೇಗೆ ಏನು ಫ್ರೈ ಮಾಡಿ ಇಟ್ಟಿದ್ರಲ್ಲ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿಕಾಯಿ ಅದನ್ನು ಹಾಕಿ ಅದ್ರ ಜೊತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಅದಾದ್ಮೇಲೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ. ಏಕದಮ್ ಸಿಂಪಲ್ ಐತಿಲ್ಲ ರೆಸಿಪಿ, ನೋಡೋಕೇನು ಭಾಳ ಜಂಜಾಟಿಲ್ಲ, ಆದಿಲ್ಲ ಏದಿಲ್ಲ ಅಂದ. ಈ ಮೊಸರು ಸಾಸಿವೆ ಒಬ್ಬೊಬ್ಬರು ಅಂದ್ರೆ ಈ ಕ್ಯಾಪ್ಸಿಕಮ್ ಮೊಸರು ಸಾಸಿವೆ ಐತಿರಲ್ಲ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಒಳಗೆ ಮಾಡ್ತಾರೆ. ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ನಮಗೂ ಕಮೆಂಟ್ನಾಗ ಹೇಳ್ರಿ. ನಾವು ಒಂದ್ಸಲ ಆ ರೀತಿನೂ ಟ್ರೈ ಮಾಡಿ ನೋಡ್ತೀವಿ. ನಾವು ಮಾಡೋದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಇದಕ್ಕೆ ಅಂದ್ರೆ ಸ್ವಲ್ಪ ಅಲ್ರಿ, ನಾವು ಎಷ್ಟು ಮೊಸರು ಮಾಡಿ ಇಟ್ಟಿದ್ದೇವೆ ಆ ಮೊಸರು ಅದ್ರ ಜೊತೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಏಕದಮ್ ಸಿಂಪಲ್ ಆಗಿರುವಂತಹ ದಪ್ಪ ಮೆಣಸಿನ್ಕಾಯಿಯ ಮೊಸರು ಸಾಸಿವೆ ರೆಡಿ ಆಗ್ತದೆ. ನೀವು ಬೇಕಂತಂದ್ರೆ ಟೇಸ್ಟ್ ನೋಡಿರಿ, ಉಪ್ಪದು ಕಡಿಮೆ ಇತ್ತಂದ್ರೆ ಅದನ್ನು ನೀವು ಆ್ಯಡ್ ಮಾಡ್ಕೊರಿ, ಬೇಕಂತಂದ್ರೆ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೊರಿ, ಇಲ್ಲ ಸ್ಕಿಪ್ ಮಾಡಿ. ಇಷ್ಟರಿ ಇವತ್ತಿನ ಸಿಂಪಲ್ ಆಗಿರುವಂತಹ ಅತಿ ಮಸ್ತಾಗಿರುವಂತಹ ಒಂದು ಟೈಮ್ ಸೇವಿಂಗ್ ರೆಸಿಪಿ ಅಂತ ಹೇಳ್ಬೋದ್ರಿ. ಮೊದಲಿಗೆ ಏನು ಮಾಡಿರಿ ಅಂತಂದ್ರೆ ಇದಕ್ಕೆ ಮಸಾಲೆ ಅಂತೇನು ಭಾಳ ಇಲ್ರಿ, ಸಿಂಪಲ್ ಐತೆ. ಒಂದು ಕಾರು ಕಲ್ಲಾಗ ನೀವೇನು ಮಾಡಿರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಕಾಳು, ಹಂಗೆ ಒಂದು ಸ್ವಲ್ಪ ಜೀರಿಗೆ 2 ಒಂದೊಂದು ಸ್ಪೂನ್ ತೊಗೊರಿ ಸಾಕ. ಜೀರಿಗೆ ಒಂದು ಸ್ವಲ್ಪ ಕಡಿಮೆ ತೊಗೊರಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅವನ್ನ ಚಂದಂಗಿ ಕುಟ್ರಿ. ನೀವು
ಕುಟ್ಟಿ ಅರ್ಧ ಒಂದು ಸ್ವಲ್ಪ ದಮ್ದಮ್ಮಂಗೆ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊರಿ. ಅದಾದ್ಮೇಲೆ ಈ ಕಡೆ ನೋಡ್ರಿ, ಒಂದು ಬೌಲ್ದಾಗ ನಾವು ಮೊಸರು ತೊಗೊಂಡ್ವಿ, ಒಂದು ಅರ್ಧ ಕಪ್ ಮೊಸರು. ನೀವು ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ತೊಗೋಬೋದು. ಅದಕ್ಕೆ ಫಸ್ಟಿಗೆ ಸ್ವಲ್ಪ ನೀರು ಹಾಕೋರಿ. ನೀರು ಹಾಕೊಂಡು ಅದನ್ನೊಂದು ಬೀಟ್ ಮಾಡಿ ಮತ್ತೊಂದು ಸ್ವಲ್ಪ ಬೇಕಂದ್ರೆ ಎಷ್ಟು ಬೇಕೋ ನೋಡಿ ಅಷ್ಟು ನೀವು ನೀರು ಹಾಕೋರಿ. ಆದ್ರೆ ಮಜ್ಜಿಗೆ ಮಾಡೋದು ಬೇಕಾಗಿಲ್ಲ ರೀ, ಸ್ವಲ್ಪ ಗಟ್ಟಿ ಇರಬೇಕಂದ್ರೆ ಮಜ್ಜಿಗೆ ಮಾಡೋದು ಬೇಡ. ಅದಾದ್ಮೇಲೆ ಅದನ್ನು ಕರೆಕ್ಟಾಗಿ ನೀವೇನು ಮಾಡಿರಿ, ಹಿಂಗೆ ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊರಿ. ಈ ಕಡೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಒಂದು ಯಾವುದಾರ ತವ ಇರ್ತೈತ್ರಲ್ಲ ಅದ್ರಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಅದಾದ್ಮೇಲೆ ಒಂದು 8-10 ಸಣ್ಣ 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 ಎಳೆವು ಬೆಂಡೆಕಾಯಿ ತೊಗೊರಿ. ಬೆಂಡೆಕಾಯಿ ಚಂದಂಗೆ ನೀವು ಹುರಿಬೇಕಾಕೈತ್ರಿ, ಬರಬ್ಬರಿಯಾಗಿ ಹುರಿಬೇಕ್ರಿ. ಅಂದ್ರೆ ಲಾಳೆ ಆಗಬಾರ್ದಂತ ನಡ್ಬಾರ್ಕ್ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಚಂದಂಗಿ ಬೆಂಡೆಕಾಯನ್ನ ನೀವು ಫ್ರೈ ಮಾಡಿ. ನಾವು ಈಗಾಗಲೇ ನಿಮಗೆ ಬೆಂಡೆಕಾಯಿ ಚಟ್ಟ ಅಂದ್ರೆ ಚಟ್ನಿ ರೆಸಿಪಿ ರೀ, ಭಾಳ ಉತ್ತರ ಕರ್ನಾಟಕದಾಗ ಹಂಗಂತಾರೆ. ಆ ಒಂದು ರೆಸಿಪಿಯನ್ನು ಈಗಾಗಲೇ ತೋರಿಸಿದೀವಿ. ಅದನ್ನು ನೋಡಿಲ್ಲ ಅಂತಂದ್ರೆ ನೋಡ್ಬೋದ್ರಿ ನೀವು, ಸವಿರುಚಿ ಸೊಬಗು ಅಂಥೇಳಿ ಸರ್ಚ್ ಮಾಡಿ. ಆಮೇಲೆ ಇವು ಕರೆಕ್ಟಾಗಿ ಸ್ವಲ್ಪ ಚಂದಂಗಿ ಫ್ರೈ ಆದ್ಮೇಲೆ ತೆಗೆದಿಟ್ಕೋರಿ. ಈ ಕಡೆ ಒಂದು ಬಾಣಲೆ ಅಥವಾ ಒಂದು ಕಡಾಯ್ದಾಗ್ರಿ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯಕಾಳು ಸ್ವಲ್ಪ ಹಾಕಿರಿ, ಭಾಳ ಹಾಕಕ್ಕೆ ಹೋಗಬೇಡ್ರಿ. ಅದಾದ್ಮೇಲೆ ಒಂದು ಮೆಣಸಿನ್ಕಾಯಿ ಸಣ್ಣಂಗಿ ಕಟ್ ಮಾಡಿದ ಹಾಕಿರಿ. ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿನೂ ಸಣ್ಣಂಗಿ ಕಟ್ ಮಾಡಿ ಹಾಕಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲ್ಲಿರದ ಕರಿಬೇವು ಎಲೆ ಐತಿ. ಕನ್ಫ್ಯೂಸ್ ಆದ್ನಿ ನಾನು, ನಿಮ್ಮನ್ನು ಕನ್ಫ್ಯೂಸ್ ಮಾಡಿ. ಅದಾದ್ಮೇಲೆ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. ಆದ್ರೆ ಕರಿಬೇವು ಎಲೆ ಸ್ವಲ್ಪ ಹಾಕಿ ಅದಾದ್ಮೇಲೆ ನೆಕ್ಸ್ಟ್ ಫಸ್ಟಿಗೆ ಖಾರ ಕಲ್ಲಾಗಿ ಏನು ಕುಟ್ಟಿಟ್ಟಿದ್ದೀವಿ ನೋಡ್ರಿ ಅದನ್ನ ಹಾಕಿರಿ. ಅದನ್ನು ಹಾಕಿ ಚಂದಂಗಿ ನೀವೇನು ಮಾಡ್ರಿ ಅಂತಂದ್ರೆ ಬರಬ್ಬರಿಯಾಗಿ ಮಿಕ್ಸ್ ಮಾಡಿ ತಿಳಿತ್ರಿ. ಇಷ್ಟ ಆದ್ಮೇಲೆ ಮತ್ತೇನಿಲ್ಲ, ಸಿಂಪಲ್ ಇದ್ರೆ ಒಂದೆರಡು ಒಣಾವ್ ಕೆಂಪು ಮೆಣಸಿನ್ಕಾಯಿ ಇರ್ತಾವಲ್ಲ, ಆ ಒಣಾವ್ ಕೆಂಪು ಮೆಣಸಿನ್ಕಾಯಿ ಇದ್ದು ಅಂತಂದ್ರೆ ಹಾಕ್ರಿ. ಹಾಕಿ ಅದನ್ನು ಕರೆಕ್ಟಾಗಿ ಇದ್ರಾಗ ನೀವೇನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡಿ ಸ್ವಲ್ಪ ಆ ಎಣ್ಣೆಗ ಈ ಮೆಣಸಿನ್ಕಾಯಿನು ಫ್ರೈ ಆಗಲಿ ತಿಳಿತ್ರಿ. ಇದಿಷ್ಟ ಸಿಂಪಲ್ ಐತಿ, ಮಾಡಕ್ಕಂತರೂ ಏಕದಮ್ ಅಂದ್ರೆ ಏಕದಮ್ ಸರಳ ಆಗಿರೋಂಥ ಒಂದು ಮಸ್ತ್ ಆಗಿರೋಂಥ ರೆಸಿಪಿ ಇದೆ. ಇದಕ್ಕೆ ಒಂದು ಈಟ ನೀವು ಹಿಂಗೆ ಹಾಕ್ರಿ. ಹಿಂಗೆ ಹಾಕೋದ್ರಿಂದ ಚಲೋ ಆಗ್ತೈತಿ, ಆಮೇಲೆ ಬರಬ್ಬರಿನೂ ಆಗ್ತೈತಿ ರೀ. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ನೀವು ಅರಿಶಿನ ಪುಡಿ ಹಾಕ್ಬೇಕಾಕೈತ್ರಿ. ಅರಿಶಿನ ಪುಡಿ ಎಷ್ಟು ಬೇಕೋ ನೋಡ್ಕೊಂಡು ಸ್ವಲ್ಪ ಹಾಕ್ರಿ, ಭಾಳ ಹಾಕಕ್ಕೆ ಹೋಗಬೇಡ್ರಿ. ಅದಾದ್ಮೇಲೆ ಏನೈತ್ರಿಲ್ಲ, ಒಂದು ಉಳ್ಳಾಗಡ್ಡಿ ಹಿಂಗೆ ಕಟ್ ಮಾಡಿ ಚಂದಂಗಿ ನೀವು ಹಾಕ್ರಿ. ಸ್ವಲ್ಪ ದಮದಮಂಗಿ ಇರಲ್ರಿ, ಅದು ಉಳ್ಳಾಗಡ್ಡಿ ಸಣ್ಣಂಗಿ ಕಟ್ ಮಾಡ್ತಿದ್ರೆ ಮಾಡ್ಬೋದ್ರಿ, ಆದ್ರೆ ದಮದಮಂಗಿ ಉಳಿಲ್ಲ ಅಂತೇಳಿ ನಾವು ಬೇಕಂತ ಹಿಂಗೆ ಕಟ್ ಮಾಡಿದ್ವು. ಅದಾದ್ಮೇಲೆ ಚಂದಂಗಿ ಅದನ್ನು ಇದ್ರಾಗ ಫ್ರೈ ಮಾಡ್ಕೋಬೇಕಾಕೈತ್ರಿ ತಿಳಿತ್ರಿ. ಉಳ್ಳಾಗಡ್ಡಿ ಬರಬ್ಬರಿಯಾಗಿ ಇದ್ರಾಗ ಫ್ರೈ ಆಗುತ್ತಾನ ನೀವು ತಿರುಗಾಡ್ಕೋತ ಇರಬೇಕು. ಅದಾದ್ಮೇಲೆ ಮತ್ತೇನಿಲ್ರಿ, ನೊಂದೀಟಂದ್ರೆ ಈಟ ಕೆಲಸ ಐತ್ರಿ. ಆಮೇಲೆ ನೋಡಿ, ಉಳ್ಳಾಗಡ್ಡಿ ಎಷ್ಟೊತ್ತನ ಚಲೋ ತಂಗಿ ಫ್ರೈ ಆಗ್ತಾವೋ ಅಷ್ಟೊತ್ತನ ಭಾಳ ಒಳ್ಳೇದು. ಆದ್ರೆ ನಾವಿಲ್ಲಿ ಇನ್ನೊಂದು ಸಲ ಉಳ್ಳಾಗಡ್ಡಿ ಹಾಕಿದೀವಿ. ಇದು ಸಣ್ಣಂಗಿ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಒಣ್ಣೆದ ದಪ್ಪಂಗಿ. ಆಮೇಲೆ ಅಂದ್ರೆ ಅವು ತಿನ್ನುವಾಗ ಕಡ್ಕೊಂಡು ತಿನ್ನಕ ಚಲೋ ಅನ್ನಿಸ್ತಾವ ಅಂತೇಳಿ ಒಂಥರ ದಪ್ಪನೂ ಹಾಕೋದು, ಸಣ್ಣನೂ ಹಾಕೋದು. ನೀವು ಬೇಕಂದ್ರೆ 2 ಸಣ್ಣ ಹಾಕಿ ನಡೀತೀವಿ. ಸ್ವಲ್ಪ ಅದ್ರಾಗ ಶುಂಠಿ ತುರಿದು ಹಾಕ್ರಿ. ಶುಂಠಿ ತುರಿದು ಹಾಕಿದ ಮೇಲೆ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಿ. ಇದೆಲ್ಲ ಮಿಕ್ಸ್ ಆಯ್ತು ಅಂತ ತಿಳ್ಕೊರಿ. ಅವಾಗ ಬೆಂಡೆಕಾಯಿ ಏನು ಚಂದಂಗೆ ಫ್ರೈ ಮಾಡಿ ಇಟ್ಟಿರ್ತಿರ್ಲ, ಆ ಬೆಂಡೆಕಾಯಿನ ತಂದ ಇದ್ರಾಗ ಹಾಕಿ. ಬೆಂಡೆಕಾಯಿ ತಿಂತಿರ್ತೀರಿ ಅಥವಾ ಬೆಂಡೆಕಾಯಿ ಇಷ್ಟಪಡ್ತಿರ್ತಿರ್ಲಿಲ್ಲ ಅವ್ರಿಗೆ ಇದೊಂದು ಭಾಳ ಇಷ್ಟ ಆಗುವಂಥ ಒಂದು ರೆಸಿಪಿ ರೀ. ಈಗ ನೋಡ್ರಿ, ಈಗ ಮಸ್ತಾಗಿ ಡ್ರೈ ಪಲ್ಯಗದ್ಲೇನೆ ಕಾಣತೈತಿ. ಹಿಂಗಾನು ತಕ್ಕೊಂತ ತಿಂತಿದ್ರೆ ಅದು ತಿನ್ಬೋದು, ನಡಿತೈತಿ, ಇಲ್ಲ ನಂಗಿಲ್ಲ. ಗ್ಯಾಸ್ ಆಫ್ ಮಾಡಿರಿ. ಗ್ಯಾಸ್ ಆಫ್ ಮಾಡಿ ಅದ್ರಾಗ ಏನು ಮಾಡಿರಿ ಅಂತಂದ್ರೆ ಒಂದು ಟೊಮ್ಯಾಟೊ, ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಹಾಕಿರಿ. ಅದರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಗ್ಯಾಸ್ ಆಫ್ ಆಯ್ತು, ನೆನಪಿರಲಿ ಇದಂತರೂ. ಇದಾದ್ಮೇಲೆ ಅದನ್ನು ಹಂಗೆ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ. ಈಗ ಬರಬ್ಬರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ರೀ, ಇಲ್ಲಿ ನಾವು ಏನು ಮೊಸರು ಬೀಟ್ ಮಾಡಿ ಇಟ್ಟಿದ್ದೀವ್ರಲ್ಲ, ಆ ಬೀಟ್ ಮಾಡಿದ ಮೊಸರು ತಂದ ಇಲ್ಲಿ ನಾವು ಹಾಕತ್ತೀವಿ ತಿಳಿತ್ರಿ. ಗ್ಯಾಸ್ ಆಫ್ ಐತ್ರಿ. ಸ್ವಲ್ಪ ಆರಿದ ಮೇಲೆ ಬರಬ್ಬರಿಯಾಗಿ ಮೊಸರು ಹಾಕಿರಿ. ಅದಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ನಿಮ್ಗೆ ಬೇಕಂತಂದ್ರೆ ಉಪ್ಪದು ಹೆಚ್ಚ ಕಡಿಮೆ ಮಾಡ್ಕೊಳ್ಳೋರಿದ್ರೆ ಉಪ್ಪನ್ನು ಹಾಕಬಹುದ್ರಿ. ಇಷ್ಟ ಆದ್ರೆ ಭಾಳ ಸರಳವಾಗಿ ಮೊಸರು ಸಾಸಿವೆ ಏಕದಮ್ ಸಿಂಪಲ್ ಆಗಿ ರೆಡಿ ಆಗೈತ್ರಿ. ಅನ್ನ, ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮೊದಲಿಗೆ ಒಂದು 2 ಆಲೂಗಡ್ಡೆಯನ್ನು ನಾವು ಕುದಿಸಿ ಇಟ್ಕೊಂಡಿದ್ವಿ, ಬಾಯ್ಲ್ಡ್ ಪೊಟ್ಯಾಟೊ ಅದಾವ್ರಿ. ಹಂಗೆ ಮನ್ಯಾಗ ಎಷ್ಟು ಮೊಸರು ಐತೋ ನೋಡಿ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಬೀಟು ತೊಗೊಂಡ ಗರ 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 ತಿರುಗಿಸೋಣ. ಸ್ವಲ್ಪ ಅದು ಸಾಫ್ಟಾಗಿ ಅಂದ್ರೆ ಗಂಟು ಉಳಿಲಾರ್ದಂಗೆ ಚಂದಂಗೆ ಆಯಿತು ಅಂತಂದ್ರೆ ಚಲೋ ಅನ್ನಿಸ್ತೈತಿ ರೀ ತಿನ್ನಕ್ಕೆ, ಗೊತ್ತಾದ್ರಿ. ಅದಕ್ಕೆ ಒಂದು ಸ್ವಲ್ಪ ಹಂಗೆ ತಿರುಗಾಡಿದ ಮೇಲೆ ಅದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕೋಣ. ಅದಾದ್ಮೇಲೆ ಅದಕ್ಕೆ ಮತ್ತು ಹಸಿಮೆಣ್ಸಿಕಾಯಿ, ನೀವು ಬೇಕಾದ್ರೆ ಹಸಿಮೆಣ್ಸಿಕಾಯಿ ಸ್ಕಿಪ್ ಮಾಡ್ರೂ ನಡಿತೈತ್ರಿ, ಖಾರ ಕಡಿಮೆ ತಿನ್ನೋರಿದ್ರೆ.
ಆಮೇಲೆ ಅದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಣ ಅಂದ್ರೆ ಚಲೋ ಆಗ್ತೈತೆ. ಹಸಿನೂ ಹಾಕಿದ್ದೀವಿ ಹಂಗೆ ಉಳ್ಳಾಗಡ್ಡಿ, ಇಲ್ಲ ಅಂತಂದ್ರೆ ನೀವು ಫ್ರೈ ಮಾಡಿ ಹಾಕ್ಬೋದು. ಹಂಗೆ ನೆಕ್ಸ್ಟ್ ಬಾಯ್ಲ್ಡ್ ಪೊಟ್ಯಾಟೊ ಇದ್ದವ್ರಲ್ಲ, ಆ ಬಾಯ್ಲ್ಡ್ ಪೊಟ್ಯಾಟೊ ಹಿಂಗೆ ಸಣ್ಣಂಗೆ ಕಟ್ ಮಾಡ್ಕೊರಿ. ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಿರಿ. ಆಲೂಗಡ್ಡೆ ಹುಯ್ಯತ್ತೆ ಹೇಳಿ ಭಾಳ ಹಾಕಂಗಿಲ್ಲ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೋದ್ರಿ. ಅದಾದ್ಮೇಲೆ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ರಿ. ಬೇಕಂದ್ರೆ ಸಕ್ಕರೆ ಹಾಕ್ರಿ, ಇಲ್ಲ ಅಂತಂದ್ರೆ ಹಾಕಕ್ಕೆ ಹೋಗಬೇಡ್ರಿ ಈತಿರ್ಲ. ಅದಾದ್ಮೇಲೆ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ಅದ್ರಾಗ ಈ ಹಸಿಮೆಣ್ಸಿಕಾಯಿ, ಉಳ್ಳಾಗಡ್ಡಿ, ಹಾಗೆ ಚಿಲ್ಲಿ ಫ್ಲೇಕ್ಸ, ಬಟಾಟಿ ಎಲ್ಲನೂ ಒಂದು ಬೆಸ್ಟ್ ಕಾಂಬಿನೇಷನ್. ನಿಮಗೆ ಬೇಕಂದ್ರೆ ಇಷ್ಟ ತಿನ್ಬೋದು ರೀ, ಇಷ್ಟನ ನೀವು ಹಂಗೆ ಟೇಸ್ಟ್ ಮಾಡಿ ನೋಡಿ. ಇಲ್ಲ ಇದನ್ನ ಒಂದೊಂದು ಸ್ವಲ್ಪ ಮಸ್ತ್ ಮಾಡೋಣಪ್ಪ ಅಂತಂದ್ರೆ ಅದಕ್ಕೊಂದು ಮಸ್ತಾಗಿರುವಂತಹ ಒಗ್ಗರಣೆ ನೀವು ಕೊಡ್ಬೇಕಾಗದ್ರಿ. ಅಂದ್ರೆ ಸ್ವಲ್ಪ ಅದ್ರಾಗ ಅಂದ್ರೆ ಒಂದು ಸಾಂದ್ ಫಾಣ್ಣಾಗ್ರಿ ಎಣ್ಣೆ ಕಾಯಕ ಇನ್ನು. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಹಂಗೆ ಒಂದು 2 ಕೆಂಪು ನಾವು ಮೆಣಸಿಕಾಯಿ ಇವನ್ನೆಲ್ಲ ಹಾಕಿ ಒಂದೀಟ ಚೆನ್ನಾಗಿ ನೋಡ್ಕೊಂಡ ಫ್ರೈ ಮಾಡೋಣ. ಅದಾದಮೇಲೆ ಕರಿಬೇವು ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಅದನ್ನು ಹಾಕಿ ಸ್ವಲ್ಪ ನೀವೇನು ಮಾಡಿರಿ ಅಂತಂದ್ರೆ ಫ್ರೈ ಮಾಡಿ. ಅದಾದಮೇಲೆ ಅರಿಶಿನ ಪುಡಿ ನೀವು ಹಾಕಬೇಕಾಗಿದ್ರಿ. ಅರಿಶಿನ ಪುಡಿ ನೋಡ್ಕೊಂಡು ಹಾಕಿರಿ. ಆಮೇಲೆ ಅದನ್ನು ಮತ್ತೊಮ್ಮೆ ನೀವು ಗ್ಯಾಸ್ ಆಫ್ ಐತಿ ಅದನ್ನು ಫ್ರೈ ಮಾಡಿ ನೀವು ನೆಕ್ಸ್ಟ್ ತಂದ ಇದೇಗೆ ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವ್ರಲ್ಲ ಅದ್ರಾಗ ತಂದ ಈ ಒಗ್ಗರಣೆ ಕೊಡ್ರಿ. ಅದಾದ್ಮೇಲೆ ಮಿಕ್ಸ್ ಮಾಡಿ ಅದ್ರಾಗ ಹಿಂಗೆ ಹಾಕಿರ್ತೀವಿ. ಆಮೇಲೆ ಈ ಸಾಸಿವೆ, ಜೀರಿಗೆ, ಕೆಂಪು ಒಣ ಮೆಣಸಿಕಾಯಿ ಬೇಕಂದ್ರೆ ನೀವು ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಬೋದ್ರಿ. ಯಾಕಂತಂದ್ರೆ ಅಕಸ್ಮಾತ್ ನೀವು ಈ ಹಸಿಮೆಣ್ಸಿಕಾಯಿ ಇದಾವ್ರಲ್ಲ ಅದನ್ನ ಸ್ಕಿಪ್ ಮಾಡಿದ್ರೆ ಕೆಂಪು ಮೆಣಸಿಕಾಯಿ ಇನ್ನೊಂದು ಸ್ವಲ್ಪ ಹಾಕೋರಿ, ಚಲೋ ಆಗ್ತೈತಿ. ತಿನ್ನಕ್ಕೆ ಭಾಳ ಭಾರಿ ಅನಿಸ್ತೈತಿ. ಸಿಂಪಲ್ ಐತ್ರಿ ರೆಸಿಪಿ, ಈಸಿನೂ ಐತ್ರಿ. ಅನ್ನದ ಜೊತೆ, ಚಪಾತಿ ಜೊತೆ, ಇಲ್ಲ ಏನೂ ಬ್ಯಾಡ್ರಿ, ಖಾಲಿ ಇದನ್ನ ಅಟ್ಟ ತಿಂದ್ರೂ ಮಧ್ಯಾಹ್ನ ನಿಮಗೆ ಮಸ್ತಾಗಿ ತಂಪ ಅನಿಸ್ತತಿ, ಟೇಸ್ಟಿನೂ ಇರ್ತೈತಿ ರೀ. ಗೊತ್ತಾದ್ರಲ್ಲ, ಈ ಒಂದು ಆಲೂ ರೈತ ನಿಮ್ಗೆ ಸುಲಭ ಆಗಲಿ ಅಡುಗೆ ಅನ್ನೋ ಕಾರಣಕ್ಕೆ ತೋರಿಸಿದ್ದೀವಿ. ಹಿಂಗೆ ಬೇರೆ ಬೇರೆ ಈಸಿಯಾಗಿ ಮತ್ತು ನಿಮಗೆ ಟೈಮ್ ಸೇವಿಂಗ್ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ಅವಾಗ ತೋರಿಸ್ಕೋತಾನೆ ಇರ್ತೀವಿ. ಎಲ್ಲನೂ ನಮ್ಮ ಚಾನಲ್ದಾಗ ಅದಾವು, ಹೋಗಿ ಒಂದ್ಸಲ ನೋಡಿ ಚೆಕ್ ಮಾಡಿರಿ. ಎಲ್ಲ ರೆಸಿಪಿ ಭಾಳ ಬಾರಿ ಇದಾವು, ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ. ಧನ್ಯವಾದಗಳು.